ಲಾಸ್ಟ್ 2 ವೀಕ್ಸ್ ಏನಾಯಿತು, ಲಾಸ್ಟ್ 2-3 ವೀಕ್ಸ್ ಆ್ಯಕ್ಚುಲಿ ನಾನು ಡಿಸ್ಟರ್ಬ್ ಆಗಿದ್ದುಂಟು ಮೆಂಟಲಿ. ಐ ವಾಸ್ ಡಿಸ್ಟರ್ಬ್ಡ್. ಯಾಕಂದರೆ ಅದಾದಮೇಲೆ ನಾನು ಏನು ಮಾಡಿದರೂ ತಪ್ಪಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅದನ್ನು ಕಂಟಿನ್ಯೂ ಮಾಡಿದ್ರೂ ತಪ್ಪಾಗ್ತಿತ್ತು, ಅದನ್ನು ಡ್ರಾಪ್ ಮಾಡಿದ್ರೂ ತಪ್ಪಾಗ್ತಿತ್ತು. ಸೊ ಐ ವಾಸ್ ಇನ್ ದ್ಯಾಟ್ ಸಿಚುಯೇಷನ್. ಆ ಥರ ಸಿಚುಯೇಷನ್ ನಂಗೆ ಬರಬಾರ್ದಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ನನಗೂ ಅವನಿಗೂ ಕಂಪೇರ್ ಮಾಡಿದ್ರೆ ಹೀ ಈಸ್ ಸೂಪರ್ ಆ್ಯಕ್ಟಿವ್. ಅವನಷ್ಟು ನಾನು ಆ್ಯಕ್ಟಿವ್ ಇಲ್ಲ. ಅದು ಅವನ ಪರ್ಸ್ನಾಲಿಟಿ, ಇದು ನನ್ನ ಪರ್ಸ್ನಾಲಿಟಿ. ಈಗ ಅಟ್ ದ ಸೇಮ್ ಟೈಮ್ ಅವ್ನು ನನ್ನ ಫ್ರೆಂಡ್ ಕೂಡ, ಕಾಂಪಿಟೇಟರ್ ಕೂಡ. ಈಗ ಅವನು ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ನಾನು ಅಷ್ಟು ಆ್ಯಕ್ಟಿವ್ ಆಗಿಲ್ಲ, ಎಲ್ಲೋ ನಾನು ಫೇಡ್ ಆಗ್ತಿದ್ದೀನಿ ಅಂತಂದಾಗ ನಾನು ಯೋಚನೆ ಮಾಡಿದ್ದುಂಟು. ಬಿಕಾಸ್ ಅಟ್ ದ ಸೇಮ್ ಟೈಮ್ ಇವನ್ ಹೀ ಇಸ್ ಮೈ ಕಾಂಪಿಟೇಟರ್. ನಾನು ಏನು ಮಾಡ್ಬೋದು ಅನ್ನೋದನ್ನೇ ಯೋಚನೆ ಮಾಡಿದೆ. ಅಟ್ ದ ಸೇಮ್ ಟೈಮ್ ಏನಾಗ್ಬಿಡುತ್ತೆ, ನಾನು ಫೇಕ್ ಮಾಡ್ತಾ ಕೂರೋಕ್ಕಾಗಲ್ಲ, ನಾನು ಅಲ್ಲದೇ ಇರೋ ನನ್ನನ್ನು ಪೋರ್ಟ್ರೇ ಮಾಡೋದಕ್ಕಾಗಲ್ಲ. ನನ್ನ ಆಟ ನಾನು ಆಡ್ಕೊಂಡು ಬಂದೆ.